ಕಾರ್ತೀಕ ಮಾಸದಲ್ಲಿ ದೀಪ ಬೆಳಗುವುದು ಅತ್ಯಂತ ಪುಣ್ಯಕರವೆಂದು ಪೌರಾಣಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ಮಾಸವನ್ನು ದೇವತೆಗಳ ಮಾಸ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಶಿವನಿಗೆ ದೀಪಾರಾಧನೆ ಮಾಡಿದರೆ ಅಪಾರ ಅನುಗ್ರಹ ದೊರಕುತ್ತದೆ ಎಂದು ನಂಬಿಕೆ ಇದೆ. ಇದೀಗ ನಿಮಗೆ ಸರಿಯಾದ ವಿಧಾನ, ಪೂಜಾ ಕ್ರಮ ಮತ್ತು ಮಂತ್ರಗಳು ತಿಳಿಸುತ್ತೇನೆ. ಸುಲಭವಾಗಿ ಮನೆಯಲ್ಲೇ ಮಾಡುವಂತೆ. ಸಮಯ ಮತ್ತು ಸ್ಥಳ. ಸಮಯ ಪ್ರತಿದಿನ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ. ಸ್ಥಳ ದೇವರ ಸನ್ನಿಧಿಯಲ್ಲಿ ಅಥವಾ ತುಳಸಿ ಗಿಡದ ಮುಂದೆ ಅಥವಾ ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ. ದೀಪ ಎಳ್ಳೆಣ್ಣೆ ಅಥವಾ ತುಪ್ಪ ಬಳಸುವುದು ಶ್ರೇಷ್ಠ. ಪೂರ್ವ ತಯಾರಿ. ಮೊದಲು ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ದೀಪದಲ್ಲಿ 2 ಹತ್ತಿಯ ತಂತಿಗಳು ಇಟ್ಟು ಎಣ್ಣೆ ಅಥವಾ ತುಪ್ಪ ಹಾಕಿ ದೇವರನ್ನು ಮನಸ್ಸಿನಲ್ಲಿ ಧ್ಯಾನಿಸಿ. ದೀಪ ಬೆಳಗುವ ವಿಧಾನ. ದೀಪವನ್ನು ಬೆಳಗುವಾಗ ಈ ಮಂತ್ರವನ್ನು ಪಠಿಸಿ. ಓಂ ದೀಪರ್ ಜ್ಯೋತಿರ್ ಪರಬ್ರಹ್ಮ ದೀಪರ್ ಜ್ಯೋತಿ ಜನಾರ್ದನ ದೀಪೋ ಮೇರುತ್ಯಮ ಪುಣ್ಯತಿ ದೀಪಂ ಜ್ಯೋತಿಷೇ ನಮಸ್ತುತೆ. ಓಂ ಶಂಭೋ ಶಂಕರ ದೀಪಂ ಪ್ರಜ್ವಲಾಯಾಮಿ ನಮಃ. ತುಳಸಿ ದೀಪಾರಾಧನೆ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಮುಂದೆ ದೀಪ ಬೆಳಗುವುದು ಅತ್ಯಂತ ಪುಣ್ಯಕರ. ಮಂತ್ರ. ತುಳಸಿ ದಳದ ಮಧ್ಯೆ ದೀಪಂ ಪ್ರಜ್ವಲಯಾಮ್ಯಹಂ ದೀಪ ಜ್ಯೋತಿ ಪರಬ್ರಹ್ಮ ತುಳಸಿ ಪಾಪನಾಶಿನಿ. ಪ್ರಾರ್ಥನೆ. ದೀಪಾರಾಧನೆಯ ನಂತರ ಶಿವನಿಗೆ ಪ್ರಾರ್ಥನೆ ಮಾಡಿ. ಓಂ ನಮಃ ಶಿವಾಯ ಅಥವಾ ಓಂ ರೂಂ ಜೂಂ ಸಂ ಶಂಕರಾಯ ನಮಃ ಹಾಗೂ ಮನಸ್ಸಿನಲ್ಲಿ ಈ ಭಾವನೆ ಇರಲಿ: ಈ ದೀಪದಿಂದ ನನ್ನ ಮನಸ್ಸು, ಮನೆ ಮತ್ತು ಜೀವನ ಬೆಳಗಲಿ. ಶಿವನ ಅನುಗ್ರಹ ನನ್ನ ಮೇಲೆ ಇರಲಿ. ನಿಯಮಗಳು. ಪ್ರತಿದಿನ ದೀಪ ಬೆಳಗಬಹುದು ಅಥವಾ ಕನಿಷ್ಠ ಸೋಮವಾರ, ಹುಣ್ಣಿಮೆ, ಏಕಾದಶಿ ದಿನಗಳಲ್ಲಿ ದೀಪ ಬೆಳಗಬಹುದು. ಕಾರ್ತೀಕ ಮಾಸದಲ್ಲಿ ಬೆಳಗ್ಗೆ ಗಂಗಾ ಸ್ನಾನ, ಸಂಜೆ ದೀಪದಾನ ಅತ್ಯಂತ ಶ್ರೇಷ್ಠವೆಂದು ಶಾಸ್ತ್ರ ಹೇಳುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.